ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಹೊನ್ನಾವರ ಹೋಗಿದ್ವಿ, ಮುರುಡೇಶ್ವರ ಹೋಗಿದ್ವಿ, ಎಲ್ಲ ಹೋಗಿ ಬಂದ್ವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾವು ಇವತ್ತು ಹೊನ್ನಾವರದಲ್ಲಿದ್ದೀವಿ. ಸೊ ಇವತ್ತು ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಎಲ್ಲಾನು ತೋರಿಸ್ತೀವಿ ನಮ್ಮ ಚಾನಲಲ್ಲಿ. ಸ್ಟೇ ಟ್ಯೂನ್ಡ್. ನಾವು ಹೋಗಿರೋ ಟ್ರೈನ್ ಬಂದುಬಿಟ್ಟು ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ ಬೆಂಗಳೂರಿಂದ ಹೊನ್ನಾವರದಲ್ಲಿ ನಾವು ಇಳ್ಕೊಂಡಿದ್ವಿ. ಸೊ ಇದು 7:30 ಅಂದರೆ ರೀಚ್ ಆಗುತ್ತೆ ಹೊನ್ನಾವರ್ಗೆ. ವೆದರ್ ಮಾತ್ರ ತುಂಬ ಪ್ಲೆಸೆಂಟ್ ಆಗಿತ್ತು ನೋಡಿ. ಬಟ್ ಇವಾಗ ಇಷ್ಟು ಚೆನ್ನಾಗಿತ್ತು, ಬಟ್ ಮಧ್ಯಾಹ್ನ ತುಂಬ ಬಿಸಿಲಿತ್ತು. ಸೊ ನಮ್ಮ ಹೋಟೆಲ್ ಬಂದುಬಿಟ್ಟು ಅಲ್ಲೇ ಪಕ್ಕದಲ್ಲೇ, ಇದು ಹೊನ್ನಾವರ್ ಸ್ಟೇಷನಿಂದ ಜಸ್ಟ್ ಒಂದು 600 ಮೀಟ್ರಲ್ಲಿತ್ತು. ನಾವು ವಾಕ್ ಮಾಡಿಕೊಂಡೇ ಹೋದ್ವಿ. ನಾವು ಹೋಟೆಲ್ ಬುಕ್ ಮಾಡಿರೋದು ಬಂದುಬಿಟ್ಟು ಲ್ಯಾವೆಂಡರ್ ಹೋಟೆಲ್ ಅಂತ. ಸೊ ನಡ್ಕೊಂಡು ಲ್ಯಾವೆಂಡರ್ ಹೋಟೆಲ್ ಕಡೆ ಹೋದ್ವಿ. ಸೊ ಬಟ್ ಇಲ್ಲಿ ಚೆಕ್-ಇನ್ ಇದ್ದಿದ್ದು 12:30 1 ಗಂಟೆಗೆ. ಬಟ್ ಅದಕ್ಕೆ ನಾವು ಆಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ಅವರು ನಮಗೆ ಒಂದು ಜಸ್ಟ್ ಸ್ವಲ್ಪ ವಾಶ್ರೂಮ್ ಎಲ್ಲ ಯೂಸ್ ಮಾಡೋಕ್ಕೆ ಕೊಟ್ಟಿದ್ರು. ಸೊ ನಾವು ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಒಂದು ಆಟೋ ತೊಗೊಂಡು ಸಿಟಿ ಕಡೆ ಹೊರಟ್ವಿ. ಇದು ಸಿಟಿಯಿಂದ ತುಂಬ ಸ್ವಲ್ಪ ದೂರ ಇದೆ, 5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲಿ ಆಮೇಲೆ ಹೋಗ್ಬಿಟ್ಟು ವೀರು ರೆಂಟಲ್ ಬೈಕ್ಸ್ ಅಂತ ನಾನು ಮೊದಲೇ ನೋಡಿಟ್ಟಿದ್ದೆ. ಲೈಕ್ ಗೂಗಲಲ್ಲಿ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೆ. ಸೊ ಹೋದ ತಕ್ಷಣ ಅವರು ನಮಗೆ ಬೈಕ್ ಕೊಟ್ಟರು. ಲಗೇಜಸ್ ಎಲ್ಲ ಹೋಟೆಲಲ್ಲೇ ಇಟ್ಟಿದ್ವಿ, ಜಸ್ಟ್ ನಮ್ಗೆ ಏನು ಬೇಕಾದ ತಗೊಂಡು. ಸೊ ನಾವು ಫಸ್ಟ್ ಹೊರಟಿರೋದು ಅಪ್ಸರಕೊಂಡ ಫಾಲ್ಸ್ ಮತ್ತು ಅಪ್ಸರಕೊಂಡ ಕ್ಲಿಫ್ ಮತ್ತು ಅಲ್ಲಿ ಪಾರ್ಕ್ ಇದೆ, ಮರೈನ್ ಪಾರ್ಕ್, ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟ್ವಿ. ಪಾರ್ಕಿಗೆ ಹೋಗೋಕ್ಕೆ ಎಂಟ್ರಿ ಫೀ ಒಬ್ಬರಿಗೆ 20 ರೂಪಾಯಿ ಇತ್ತು. ಸೊ ಕೊಟ್ಬಿಟ್ಟು ಪಾರ್ಕು ಮತ್ತು ಕ್ಲಿಫ್ ನೋಡೋಕ್ಕೆ ಇದೇ ವೇಯಲ್ಲಿ ಹೋಗಬೇಕು. ಇವಾಗ ನಾವು ಅಪ್ಸರಕೊಂಡ ಕ್ಲಿಫ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಲೈಕ್ ಹೈಟಲ್ಲಿರುತ್ತೆ, ಕೆಳಗಡೆ ಸಮುದ್ರ ಇರುತ್ತೆ, ಅದನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಕಮ್ ವೆಲ್ಗೋ ಬಾ. ಜಾಸ್ತಿ ದೂರ ಇಲ್ಲ, ಸ್ವಲ್ಪ ನಡ್ಕೊಂಡು ಬಂದರೆ ವಿ ವಿಲ್ ಗೆಟ್ ದಟ್ ಕ್ಲಿಫ್ ವ್ಯೂ. ಇದೆ ಅದು ವ್ಯೂ ಪಾಯಿಂಟು. ತುಂಬ ಚೆನ್ನಾಗಿತ್ತು, ಕೆಳಗಡೆ ಫುಲ್ ಸಮುದ್ರ ಕಾಣ್ತಾ ಇತ್ತು. ಇಟ್ ವಾಸ್ ಗುಡ್. ಸೊ ನಾವು ಬಂದ ತಕ್ಷಣವೇ ಅಲ್ಲಿ ನಮ್ಮ ಹೋಟೆಲ್ ಪಕ್ಕನೇ ಒಂದು ಹೋಟೆಲ್ ಇತ್ತು, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ ನಂತರ ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ವಿ. ಇದು ಮಾತ್ರ ಚೆನ್ನಾಗಿತ್ತು. ಆ್ಯಂಡ್ ಪಾರ್ಕಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಇತ್ತು. ಸೊ ಇದು ಪಾರ್ಕ್. ಆ ಕಡೆ ಹೋದರೆ ಮೇಲೆ ಕ್ಲಿಫ್ಗೆ ಹೋಗಿದ್ವಿ. ಕೆಳಗಡೆ ಬಂದರೆ ಇದೇ ಎಂಟ್ರೆನ್ಸು, ಕೆಳಗಡೆ ಹೋದರೆ ಪಾರ್ಕ್ ಇದೆ. ಸೊ ಆಟ ಆಡೋವು ಮತ್ತು ಇಲ್ಲಿ ಹಾಗೆ ಒಂದು ಫೋಟೋ ಸ್ಪಾಟ್ಸ್ ಇದೆ. ಸೊ ಇದು ಚೆನ್ನಾಗಿತ್ತು ಪಾರ್ಕು. ಇಲ್ಲಿ ಎಲ್ಲ ಅದೇ ಮರೈನ್ ಸ್ಪೀಶೀಸ್ದೆಲ್ಲನೂ ಈ ಥರ ಮಾನ್ಯುಮೆಂಟ್ಸ್ ಥರ ಮಾಡಿಟ್ಟಿದ್ದಾರೆ ಲೈಕ್ ಇದರಲ್ಲಿ. ಸೊ ಇಲ್ಲಿ ಕೆಳಗಡೆ ಹೋದರೆ ಸ್ವಲ್ಪ ಆಟ ಆಡೋದೆಲ್ಲ ಇತ್ತು. ನಾವು ಆಟ ಆಡಿಸ್ಕೊಂಡು ಮತ್ತೆ ಮೇಲ್ಗಡೆ ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು. ಇಲ್ಲಿ ಜಾಸ್ತಿ ಕ್ರೌಡ್ ಇದ್ದಿದ್ದಿಲ್ಲ. ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ವಲ್ಲ, 9:30 ಆಗಿತ್ತು ಅನಿಸುತ್ತೆ ಇಲ್ಲಿ ಇದ್ದಾಗ. ಸೊ ಈ ಥರ ಎಲ್ಲ ಸ್ಟಾರ್ ಫಿಶ್ಶು ಅದೆಲ್ಲನೂ ಇದ್ದೆ, ಚೆನ್ನಾಗಿತ್ತು ನೋಡೋಕ್ಕೆ. ಇದಾದಮೇಲೆ ಇದ್ರ ಪಕ್ಕದಲ್ಲೇ ಅಪ್ಸರಕೊಂಡ ಫಾಲ್ಸ್ ಅಂತ ಇದೆ. ಲೈಕ್ ಹೊರಗಡೆ ಬಂದ ತಕ್ಷಣ ಲೆಫ್ಟಲ್ಲಿ ಅಪ್ಸರಕೊಂಡ ಫಾಲ್ಸ್ ಇದೆ. ಸೊ ಅದು ತುಂಬ ಚೆನ್ನಾಗಿತ್ತು. ಬಟ್ ಮಳೆಗಾಲದಲ್ಲೇನೋ ತುಂಬ ನೀರಿರುತ್ತೆ ಅಂತೆ, ಬಟ್ ಇವಾಗ ಅಷ್ಟು ಇದ್ದಿದ್ದಿಲ್ಲ. ಸೊ ಈಗೆಲ್ಲ ಮುಗಿಸ್ಕೊಂಡು ಇಲ್ಲಿ ಡೌನ್ ನಡ್ಕೊಂಡು ಹೋಗ್ತಾ ಇದ್ವಿ. ಇದೇ ಫಾಲ್ಸ್ಗೆ ಹೋಗೋ ದಾರಿ. ಇಲ್ಲೂ ಜಾಸ್ತಿ ಜನ ಏನು ಇದ್ದಿದ್ದಿಲ್ಲ, ಬಟ್ ನೀರೆಲ್ಲ ಫುಲ್ ಕ್ಲಿಯರ್ ಇತ್ತು, ಫಿಶ್ ಇದ್ದು ಚೆನ್ನಾಗಿತ್ತು. ಇಲ್ಲೂ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ನಾವು. ಆ್ಯಕ್ಚುಲಿ ಇಲ್ಲೇ ಎಲ್ಲ ಆಟ ಆಡಿಬಿಟ್ಟು ಇಲ್ಲೇ ಡ್ರೆಸ್ ಚೇಂಜ್ ಮಾಡೋಕ್ಕೂ ಫೆಸಿಲಿಟಿ ಇದೆ. ಸೊ ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ನಾವು ನೆಕ್ಸ್ಟ್ ಹೊರಟಿದ್ದೆ ಇಡಗುಂಜಿಗೆ. ಬಿಕಾಸ್ ಅವತ್ತು ನಮ್ಮ ಆ್ಯನಿವರ್ಸರಿ ಇತ್ತು. ಸೊ ಒಂದು ಟೆಂಪಲ್ ಹೋಗೋಣ ಅಂತ ಇಡಗುಂಜಿ ಗಣಪತಿಗೆ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಫಾಲ್ಸಲ್ಲಿ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಇಡಗುಂಜಿಗೆ ಬಂದಿದ್ದೀವಿ. ಸೊ ನಾವು ಇಡಗುಂಜಿ ರೀಚ್ ಆಗೋಷ್ಟರಲ್ಲಿ 11:30 ಆಗಿತ್ತು ಅನಿಸುತ್ತೆ. ಅಲ್ಲೇ ಸ್ವಲ್ಪ ಕಾಯಿ ಎಲ್ಲ ತಗೊಂಡು, ಸೊ ಇದು ದೇವಸ್ಥಾನದಲ್ಲಿ ಇದು ಈ ಕಡೆ ಹೋದರೆ ಇದೇ ದೇವಸ್ಥಾನ, ಒಳಗಡೆ ಹೋದರೆ ಎಂಟ್ರೆನ್ಸು. ಸೊ ಇಲ್ಲೂ ತುಂಬ ರಶ್ ಏನಂತ ಇರಲಿಲ್ಲ. ಇದು ತುಂಬ ಹಳೆ ಟೆಂಪಲ್ ಅಂತೆ, 1500 ವರ್ಷದ ಹಳೆ ಟೆಂಪಲ್, ಗಣಪತಿ ಟೆಂಪಲ್. ಚೆನ್ನಾಗಿದೆ, ಅಂದರೆ ನಿಂತ್ಕೊಂಡಿರೋ ಟೆಂಪಲ್, ಗಣಪತಿ ನಿಂತ್ಕೊಂಡಿದ್ದಾರೆ ಇಲ್ಲಿ. ಚಿಕ್ಕದಾಗಿ ಚೆನ್ನಾಗಿದೆ ಇದು ಟೆಂಪಲ್. ಮತ್ತು ರಶ್ಶು ಏನೂ ಇದ್ದಿದ್ದಿಲ್ಲ ಜಾಸ್ತಿ ಹೊತ್ತು. ಜಸ್ಟ್ ಹೋದ್ವಿ. ಇಲ್ಲೇ ಒಳಗಡೆ ಹೋದ್ರೆ ದರ್ಶನ ಆಗುತ್ತೆ. ಅದಾದಮೇಲೆ ಹೊರಗಡೆ ಬಂದ್ವಿ, ಹಾಗೆ ನೋಡ್ತಾ ಇದ್ವಿ ಏನೋ ಶಾಪಿಂಗ್ ಅಂತ. ಮತ್ತು 12:30 ಆಗಿತ್ತು. ಅಲ್ಲಿ ಪ್ರಸಾದ ಇದೆ ಅಂತ ಹೇಳಿದ್ರು. ಸೊ ಪ್ರಸಾದನೂ ಮಾಡ್ಕೊಂಡ್ವಿ. ಇದು ಪ್ರಸಾದ ಹಾಲ್. ಇಲ್ಲಿ ಕೂತಿದ್ವಿ, ಚೆನ್ನಾಗಿತ್ತು. ಅನ್ನ ಸಾಂಬಾರು, ಅನ್ನ ರಸಮ್, ಅನ್ನ ಮಜ್ಜಿಗೆ 3 ಸಲ ಕೊಟ್ಟಿದ್ರು.
ಚೆನ್ನಾಗಿತ್ತು. ಸೊ ಪ್ರಸಾದನ ತೊಗೊಂಡ್ಬಿಟ್ಟು ನಾವು ಮತ್ತೆ ಹೊನ್ನಾವರ ಕಡೆ ಹೊರಟ್ವಿ. ಇದು ಶರಾವತಿ ಬ್ರಿಡ್ಜ್ ಅಂತ. ಸೊ ಹೊನ್ನಾವರದಿಂದ ಇಡಗುಂಜಿಗೆ ಜಸ್ಟ್ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ಸೊ ಒಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ ಹೋಗಿ ಬಂದ್ವಿ ನಾವು ಲೈಕ್. ಸೊ ಇಲ್ಲಿ ಹೊನ್ನಾವರ ರೀಚ್ ಆಗೋವಲ್ಲಿ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು ಅನಿಸುತ್ತೆ. ತುಂಬ ಬಿಸಿಲಿತ್ತು. ಸೊ ವಿ ವೆಂಟ್ ಟು ರೂಮ್ ಆ್ಯಂಡ್ ಚೆಕ್ ಇನ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನಾವು ವಿ ವಿಲ್ ಶೋ ಯು ರೂಮ್ ಟೂರ್. ಇದು ಚೆನ್ನಾಗಿತ್ತು, ಚಿಕ್ಕದಾಗಿ. ನಾವು 2 ದಿನ ಸ್ಟೇ ಮಾಡಿದ್ವಿ. ಸೊ 1500 ಒನ್ ಡೇಗೆ. ಚೆನ್ನಾಗಿತ್ತು, ನಮ್ಮ 3 ಜನಕ್ಕೂ ಕಂಫರ್ಟಬಲ್ ಇತ್ತು ಮತ್ತು ಕ್ಲೀನಾಗಿತ್ತು. ಸೊ ಸ್ವಲ್ಪ ಹೊತ್ತು ಬಂದು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ವಾಶ್ರೂಮ್ ಕೂಡ ಚೆನ್ನಾಗಿತ್ತು, ಈ ಕಡೆನೇ ವಾಶ್ರೂಮ್ ಇದ್ದಿದ್ದು. ವಿ ಆರ್ ರೆಡಿ ಟು ಗೋ ಫಾರ್ ಸನ್ಸೆಟ್. ರೆಸ್ಟ್ ಮಾಡಿ ಅರೌಂಡ್ 5 o'clock ಅನಿಸುತ್ತೆ, ಮತ್ತೆ ಬಿಟ್ವಿ ರೂಮ್ನ. ರೆಡಿಯಾಗಿ ಬೀಚ್ ಕಡೆ ಹೋಗೋಣ. ಮತ್ತು ಇದು ಮ್ಯಾಂಗ್ರ್ಯೂವ್ ಬೋರ್ಡ್ ವಾಕ್ ಅಂತ ಇದೆಯಲ್ವ, ಅಲ್ಲಿ ಬಂದ್ವಿ. ಸೊ ಇಲ್ಲೂ ಎಂಟ್ರಿ ಫೀಸು 20 ರೂಪಾಯಿ. 6:30 ತನಕ ಇರುತ್ತೆ ಇಲ್ಲಿ. ಸೊ ನಾವು ಬಂದಾಗ 5 ಗಂಟೆ ಅಲ್ವಾ. ಸೊ ಸ್ವಲ್ಪ ಹೊತ್ತು ಎಕ್ಸ್ಪ್ಲೋರ್ ಮಾಡಿದ್ವಿ. ಇಲ್ಲೇನಿಲ್ಲ, ಜಸ್ಟ್ ವಾಕ್ ಮಾಡೋದಿದೆ. ಇಲ್ಲಿನೂ ವಾಕ್ ಇದೆ. ಇಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲಿ ಒಳಗಡೆ ಹೋದರೆ ಅಲ್ಲೂ ಒಂದು ವಾಕ್ವೇ ಅಂತ ಮಾಡಿದ್ದಾರೆ. ಸೊ ಇವೆಲ್ಲ ಮ್ಯಾಂಗ್ರೂವ್ ಟ್ರೀಸ್ ಅನಿಸುತ್ತೆ. ಚೆನ್ನಾಗಿತ್ತು ಇದು. ಹಾಗೆ ಮತ್ತು ಒಂದು ಸ್ವಲ್ಪ ಫೋಟೋಸು ವಿಡಿಯೋಸು ಎಲ್ಲ ಮಾಡಿಕೊಂಡು ನಾವು ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಆಗುತ್ತೆ ಇಲ್ಲಿ. ಅವರಿಗೆಲ್ಲ ಐ ಥಿಂಕ್ 2000 or 1000 ಅಂತ ಏನೋ ಇತ್ತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕೊಂಡವ್ರಿಗೆ. ಇಲ್ಲಿ ಸಿಕ್ಕಾಪಟ್ಟೆ ಜೋಕಾಲಿ ಇದು. ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ವಿ ಅಲ್ಲೆಲ್ಲ ಜೋಕಾಲಿ ಆಡ್ತಾಯಿದ್ವಿ. ಸೊ ಇಲ್ಲಿ 3 ಜನ ಆಟ ಆಡ್ಕೊಂಡ್ವಿ. ಆಮೇಲೆ ನಾವಿಬ್ಬರು ಆಡಿದ್ವಿ, ಆಮೇಲೆ ನಾನು ಒಬ್ಬಳೇ ಆಡಿದೆ. ಸೊ ಹಂಗೆ ಎಂಜಾಯ್ ಮಾಡಿಕೊಂಡು ನಾವು ಹೊರಟ್ವಿ ಬೀಚ್ ಕಡೆ ಸನ್ಸೆಟ್ ನೋಡೋಕ್ಕೆ. ಇದು ಬಂದಿರೋದು ನಾವು ಅಪ್ಸರಕೊಂಡ ಬೀಚ್ಗೆ. ಅಂದರೆ ಮೊನ್ನೆ ಬೆಳಿಗ್ಗೆ ಅಲ್ಲಿ ಕ್ಲಿಫ್ಗೆ ಹೋಗಿದ್ವಲ್ಲ, ಅದು ಇಲ್ಲಿ ಕೆಳಗಡೆ ನಾವು ಏನು ಕಂಡ್ವಿ ನೋಡಿ ಅದೆಲ್ಲ ಕಾಣುತ್ತೆ ಇಲ್ಲಿ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ಸ್ವಲ್ಪ ವೀಡಿಯೋಸ್ ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು, ಸಖತ್ತಾಗಿತ್ತು ಇದು ಮಾತ್ರ. ವಿ ಎಂಜಾಯ್ಡ್ ದ ಮೊಮೆಂಟ್ಸ್. ಕೊಂಡದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಹೊರಟಿದ್ದು ಊಟಕ್ಕೆ. ಸೊ ಇಲ್ಲಿ ಉಡುಪಿದು ಯಾವುದೋ ಪಿಂಗಾರ ಡಾಬಾ ಅಂತ ಇತ್ತು ಹೈವೇಯಲ್ಲಿ, ಚೆನ್ನಾಗಿತ್ತು. ಸೊ ಊಟ ಮಾಡಿಕೊಂಡು ನಾವು ಬಂದಿದ್ದು ನಮ್ಮ ಹೋಟೆಲ್ ಕಡೆಗೆ. ಸೊ ನೈಟ್ ಹೀಗೆ ಕಾಣ್ತಾ ಇತ್ತು ನಮ್ಮ ಹೋಟೆಲ್ ಕಡೆ. ಸೊ ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಸೊ ಇದು ನಮ್ಮ 5th ಆ್ಯನಿವರ್ಸರಿ ವ್ಲಾಗ್ ಮತ್ತು ಹೊನ್ನಾವರ್ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ನಿಮಗಿಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿ ಹ್ಯಾಡ್ ಅ ಲಿಟಲ್ ಸ್ಮಾಲ್ ಸೆಲೆಬ್ರೇಷನ್. ನಾವು ಕೇಕ್ ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ವಿ ಓಟ್ಸಲ್ಲಿ. ಸೊ ಅದನ್ನು ಕಟ್ ಮಾಡಿಬಿಟ್ಟು ವಿ ಎಂಡೆಡ್ ಅವರ್ ಡೇ ವಿತ್ ಅವರ್ 5th year ಆ್ಯನಿವರ್ಸರಿ ಸೆಲೆಬ್ರೇಷನ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.